Good afternoon, my dear students. ಓಕೆ, ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ರಾಯಲ್ಟಿ ಅಕೌಂಟ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಈ ಕ್ಲಾಸಲ್ಲಿ. ಈಗಾಗಲೇ ನಿನ್ನೆ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 4 ಈ ಅನಾಲಿಟಿಕಲ್ ಟೇಬಲ್ ಅನ್ನು ನಾವು ನೋಡಿದ್ವಲ್ಲ. ಯಾವುದು ಇನ್ ದ ಬುಕ್ಸ್ ಆಫ್ ರಾಜೇಶ್ ಕೋಲ್ ಕಂಪನಿ. ನಾವು ಜರ್ನಲ್ ಎಂಟ್ರೀಸ್ ಅನ್ನ ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದೀವಿ. ದಟ್ ಈಸ್ ವಿತ್ ಮಿನಿಮಮ್ ರೆಂಟ್ ಅಕೌಂಟ್. ಓಕೆ, ಅಂದ್ರೆ ಟೆನೆಂಟ್ ಬುಕ್ಸ್ ಅಲ್ಲಿ, ಲೆಸ್ಸಿ ಬುಕ್ಸ್ ಅಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಕನ್ಸಿಡರ್ ಮಾಡಿ ನಾವು ಹೇಗೆ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸುಮಾರು ಜನ ಅಟೆಂಡ್ ಆಗಿದ್ರು, ಬಟ್ ಇವತ್ತು ಅಷ್ಟು ವಿದ್ಯಾರ್ಥಿಗಳು ಬಂದಿಲ್ಲ. ಇರಲಿ, ಈಗ ಆ ಒಂದು ಪ್ರಾಬ್ಲಮ್ನ ಮುಂದುವರೆದ ಭಾಗ ಏನು ನಿನ್ನೆ ಕ್ಲಾಸಲ್ಲಿ ಈಗಾಗಲೇ ಎಂಟ್ರೀಸ್ ಅನ್ನ ಡಿಸ್ಕಸ್ ಮಾಡಿದ್ದೀವಿ ಟೆನೆಂಟ್ ಬುಕ್ಸ್ ಅಲ್ಲಿ. ಅದರ ಮುಂದುವರೆದ ಭಾಗ ನಾವು ಈ ತರಗತಿಯಲ್ಲಿ ನೋಡ್ತಾ ಇರುವಂತದ್ದು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸರ್. ಲ್ಯಾಂಡ್ ಲಾರ್ಡ್ ಬುಕ್ ಅಲ್ಲಿ, ಅಂದ್ರೆ ಮಿಸ್ಟರ್ ಕೇಶವ್ ಓನರ್ ಅವರ ಬುಕ್ಸ್ ಅಲ್ಲಿ ಹೇಗೆ ಎಂಟ್ರೀಸ್ ಅನ್ನ ಬರೆಯೋದು. ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದು ಟೆನೆಂಟ್ ಬುಕ್ಸ್ ಅಲ್ಲಿ, ಲೆಸ್ಸಿ ಬುಕ್ ಅಲ್ಲಿ ಹೇಗೆ ಎಂಟ್ರೀಸ್ ಅನ್ನ ಬರೀಬಹುದು ಅಂತ ನೋಡಿದೀವಿ. ಈಗಿನ ತರಗತಿಯಲ್ಲಿ ಲ್ಯಾಂಡ್ ಲಾರ್ಡ್ ಲೆಸ್ಸಾರ್ ಬುಕ್ಸ್ ಅಲ್ಲಿ, ಮಿಸ್ಟರ್ ಕೇಶವ್ ಅವರ ಬುಕ್ಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಹೇಗೆ ಬರೆಯೋದು. ಓಕೆ, ನಾವು ನೋಡ್ತಾ ಹೋಗೋಣ. ನಿಮಗೆ ಟ್ರಾನ್ಸಾಕ್ಷನ್ಸ್ ಟೇಬಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಲ್ಲಿ ಮಿನಿಮಮ್ ರೆಂಟ್ 51,000 ಕೊಡಬೇಕಾಗಿದೆ, ಆದ್ರೆ ಅವರಿಗೆ ಆಕ್ಚುಯಲ್ ರಾಯಲ್ಟಿ ಬಂದಿದ್ದು 6,000 ಮಾತ್ರ. ಅಂದ್ರೆ ಇನ್ನು 45,000 ಶಾರ್ಟೇಜ್ ಅಮೌಂಟ್ ಇದೆ. ರೈಟ್, ನೋಡಿ, ನಾವು ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. 2009-10 ಫಸ್ಟ್ ಇಯರ್ ಮೊದಲನೇ ಎಂಟ್ರಿ ಬರುತ್ತೆ ನೋಡಿ. ರಾಜೇಶ್ ಕೋಲ್ ಕಂಪನಿ ಲೆಸ್ಸಿ ಅಕೌಂಟ್ ಅನ್ನ ನಾವು ಡೆಬಿಟ್ ಮಾಡಬೇಕಾಗುತ್ತೆ. ರಾಜೇಶ್ ಕೋಲ್ ಕಂಪನಿ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಹೊಸ ಲೆಡ್ಜರ್ ಅನ್ನ ನಾವು ಓಪನ್ ಮಾಡಬೇಕು. ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಲೆಡ್ಜರ್ ಅನ್ನ ಓಪನ್ ಮಾಡಬೇಕು. ಇಲ್ಲಿ ಮಿನಿಮಮ್ ರೆಂಟ್ ಅಮೌಂಟ್ ಏನು ಕೊಡಬೇಕಾಗಿರುತ್ತಲ್ಲ ಅದನ್ನ ಬರೀರಿ. 51,000 ಮಿನಿಮಮ್ ರೆಂಟ್ ಕೊಡಬೇಕಾಗಿದೆ. ನರೇಶನ್ ಕೂಡ ಬರೀತೀರಾ. ಬೀಯಿಂಗ್ ಮಿನಿಮಮ್ ರೆಂಟ್ ಆಫ್ ರಾಯಲ್ಟಿ ಈಸ್ ರಿಸೀವಬಲ್ ಫ್ರಮ್ ಲೆಸ್ಸಿ, ನಮಗೆ ಅವರಿಂದ ಬರಬೇಕಾಗಿದೆ ಅಲ್ವಾ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬರುತ್ತೆ, ಇದಕ್ಕೆ ರಿಲೇಟೆಡ್ ಟ್ರಾನ್ಸಾಕ್ಷನ್ ನೋಡಿ. ಈ 51,000 rupees ಬರಬೇಕು ಅಂತ ಏನೋ ಬರ್ದಿದೀವಿ ಸರಿ, ಆದ್ರೆ ನಿಮಗಲ್ಲಿ 51,000 ಸಿಗುತ್ತಾ ಈಗ? ನೋಡಿ, ಸಿಗಲ್ಲ. ಯಾಕೆಂತಂದ್ರೆ 45,000 ಶಾರ್ಟೇಜ್ ಇದೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ನೋಡಿ, ಫಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಮಿನಿಮಮ್ ರೆಂಟ್ ಡೆಬಿಟ್ ಆಗಿದೆ, ಕ್ರೆಡಿಟ್ ಆಗಿದೆ ಅಲ್ವಾ. ಈಗ ಅದನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು ವಿತ್ ₹51,000. ಡೀಟೇಲ್ಸ್ ಬರೀರಿ. ಇದಕ್ಕೆ ಏನೇನು ಡೀಟೇಲ್ಸ್ ಬರುತ್ತೆ ನೋಡಿ. ರಾಯಲ್ಟಿ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು, ಹಾಗೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅನ್ನು ಕೂಡ ನೀವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಆಕ್ಚುಯಲ್ ರಾಯಲ್ಟಿ ಬರೀಬೇಕು. ರಾಯಲ್ಟಿ ಅಕೌಂಟ್ ಅಲ್ಲಿ 6,000 ಆಕ್ಚುಯಲ್ ರಾಯಲ್ಟಿ, ಹಾಗೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಲ್ಲಿ 45,000. ನರೇಶನ್ ಬರೀತೀರಾ. ಬೀಯಿಂಗ್ ಮಿನಿಮಮ್ ರೆಂಟ್ ಆಫ್ ರಾಯಲ್ಟಿ ರಿಸೀವಬಲ್ ಫ್ರಮ್ ಲೆಸ್ಸಿ, ಓಕೆ, ಆಸ್ ದ ಮಿನಿಮಮ್ ರೆಂಟ್ ಅಂತ. ರೈಟ್, ಸೊ ಇಲ್ಲಿಗೆ ನಿಮ್ಮ ಮಿನಿಮಮ್ ರೆಂಟ್ ಅಕೌಂಟ್ ಕ್ಲೋಸ್ ಆಗುತ್ತೆ. ನೋಡಿ, ಮೊದಲನೇ ಟ್ರಾನ್ಸಾಕ್ಷನ್ ಅಲ್ಲಿ ರಾಜೇಶ್ ಕೋಲ್ ಕಂಪನಿ ಡೆಬಿಟ್ ಮಾಡಿದ್ವಿ, ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಿದ್ವಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ಅಲ್ಲಿ ಆ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಾ ಇದೀವಿ ವಿತ್ ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ಸ್. ಈಗ ಎಂಟ್ರಿ ನಂಬರ್ 3 ಅಲ್ಲಿ ಏನಾಗುತ್ತೆ, ಈ ರಾಜೇಶ್ ಕೋಲ್ ಕಂಪನಿ ಲಿಮಿಟೆಡ್ ಅಕೌಂಟ್ ಅನ್ನು ಕೂಡ ನಾವು ಕ್ಲೋಸ್ ಮಾಡಬೇಕು. ಹೇಗೆ ಅಂತಂದ್ರೆ, ನಾವು ಅವರಿಂದ ಕ್ಯಾಶ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಎಷ್ಟು ಕಲೆಕ್ಟ್ ಮಾಡಿದೀವಿ ಮೊದಲ ವರ್ಷ ನೀವು ಇಲ್ಲಿ ಗಮನಿಸಬಹುದು. ಟೇಬಲ್ ಅಲ್ಲಿ, ಅನಾಲಿಟಿಕಲ್ ಟೇಬಲ್ ಅಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ 51,000 rupees ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಲೆಸ್ಸರ್. ಓಕೆ, ನೋಡಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಬಿಕಾಸ್ ನೀವು ಕ್ಯಾಶ್ ಅನ್ನ ರಿಸೀವ್ ಮಾಡಿದ್ರೆ ಯು ವಿಲ್ ಡೆಬಿಟ್ ಕಮ್ಸ್ ಟು ದ ಬಿಸ್ನೆಸ್, ರೈಟ್. ಸೊ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಸೊ ದೇರ್ ಫೋರ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಡೆಬಿಟ್ ಆಗುತ್ತೆ ವಿತ್ ₹51,000 ಟು ಕ್ರೆಡಿಟ್ ದ ಗಿವರ್. ಯಾರು ಅಮೌಂಟ್ ಕೊಟ್ಟಿದ್ದು ನಮಗೆ? ರಾಜೇಶ್ ಕೋಲ್ ಕಂಪನಿ ಅವರು, ರೈಟ್. ಅವ್ರ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿ. ನರೇಶನ್ ಬರೀತೀರಾ. ಬೀಯಿಂಗ್ ರಾಯಲ್ಟಿ ಅಮೌಂಟ್ ರಿಸೀವ್ಡ್ ಫ್ರಮ್ ದ ಲೆಸ್ಸಿ, ಫ್ರಮ್ ದ ಟೆನೆಂಟ್ ಅಂತ ಬರ್ಕೊಳ್ಳಿ ಎಂಟ್ರಿ. ಓಕೆ, ದಟ್ಸ್ ಆಲ್. ಸೊ ಇಲ್ಲಿಗೆ ನಿಮ್ಮ ರಾಜೇಶ್ ಕೋಲ್ ಕಂಪನಿ ಅಕೌಂಟ್ ಕೂಡ ಕ್ಲೋಸ್ ಆಗ್ತಾ ಇದೆ. ನೀವು ಗಮನಿಸಬಹುದು, ಮೊದಲನೇ ಟ್ರಾನ್ಸಾಕ್ಷನ್ ಅಲ್ಲಿ ರಾಜೇಶ್ ಕೋಲ್ ಕಂಪನಿ ಲೆಸ್ಸಿ ಅಕೌಂಟ್ ಅನ್ನ ಡೆಬಿಟ್ ಮಾಡಿದ್ವಲ್ವಾ. ಈಗ ರಾಜೇಶ್ ಕೋಲ್ ಕಂಪನಿ ಕ್ರೆಡಿಟ್ ಮಾಡ್ತಾ ಇದೀವಿ. ಅಂಡ್ ದೆನ್ ನೋಡಿ, ಈಗ ಕ್ಯಾಶ್ ಪೇಮೆಂಟ್ ಏನೋ ಬಂತು,
ರಾಜೇಶ್ ಕೋಲ್ ಕಂಪನಿ ಅವರು ಪೇಮೆಂಟ್ ಮಾಡಿದ್ರು 51,000. ದೆನ್ ಫೈನಲಿ ಏನು ಮಾಡಬೇಕು, ಈ ಆಕ್ಚುಯಲ್ ರಾಯಲ್ಟಿಯನ್ನು ಕೂಡ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಈ ಆಕ್ಚುಯಲ್ ರಾಯಲ್ಟಿ 6,000 ಇದೆಯಲ್ಲ, ಅದು ಲೆಸ್ಸರ್ಗೆ ಇನ್ಕಮ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಸೊ ದೇರ್ ಫಾರ್ ಹಿಯರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ ವಿತ್ ರಾಯಲ್ಟಿ. ನೋಡಿ, ರಾಯಲ್ಟಿ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು 6,000 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 6,000. ನರೇಶನ್ ಬರೀತೀರಾ, ಬೀಯಿಂಗ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿಗೆ ನಿಮ್ಮ ಮೊದಲನೇ ವರ್ಷದ ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಸೆಕೆಂಡ್ ಇಯರ್ ನಾವು ನೋಡ್ತಾ ಹೋಗೋಣ. ಸೆಕೆಂಡ್ ಇಯರ್ ಕೂಡ ಸೇಮ್ ಸಿಚುವೇಶನ್. ನೋಡಿ, ಅಲ್ಲೇನಾಗಿದೆ, 51,000 ಮಿನಿಮಮ್ ರೆಂಟ್ ಕೊಡಬೇಕು, ಆದರೆ ಆಕ್ಚುಯಲ್ ರಾಯಲ್ಟಿ ಬಂದಿದ್ದು 42,000 ಮಾತ್ರ. ಶಾರ್ಟ್ ವರ್ಕಿಂಗ್ಸ್ 9,000 ರುಪೀಸ್ ಆಯಿತು. ಹಾಗೆ 51,000 ಪೇಮೆಂಟ್ ಮಾಡಿದ್ದಾರೆ. ಇದಕ್ಕೆ ಟ್ರಾನ್ಸಾಕ್ಷನ್ಸ್ ಬರೀಬೇಕೀಗ. ಮೊದಲು ನೋಡಿ, ಮಿನಿಮಮ್ ರೆಂಟ್ ಬರಬೇಕಾಗಿದೆ ಅಂತ ಎಂಟ್ರಿ ಬರ್ಕೊಳ್ಬೇಕು. ರಾಜೇಶ್ ಕಂಪನಿ ಅವರು ನಮಗೆ 51,000 ಕೊಡಬೇಕು. ಯಾಕೆ ಕೊಡಬೇಕು? ಬಿಕಾಸ್ ಆಫ್ ಮಿನಿಮಮ್ ರೆಂಟ್. ನರೇಶ್ ಎಂಟ್ರಿ ಬರೀತೀರಾ, ರಾಜೇಶ್ ಕೋಲ್ ಕಂಪನಿ ಅಕೌಂಟ್ ಡೆಬಿಟ್, ಲೆಸ್ಸಿ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್ 51,000. ನರೇಶನ್ ಬರೀತೀರಾ, ಪೇಯಿಂಗ್ ಮಿನಿಮಮ್ ರೆಂಟ್ ಆಫ್ ರಾಯಲ್ಟಿ ರಿಸೀವಬಲ್ ಫ್ರಮ್ ಲೆಸ್ಸಿ ಆರ್ ಟೆನೆಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಈ ಮಿನಿಮಮ್ ರೆಂಟ್ ಡೀಟೇಲ್ಸ್ ಅನ್ನ ಬರೀಬೇಕಾಗುತ್ತೆ. ನಿಮ್ಗೆ ಡೀಟೇಲ್ಸ್ ಗೊತ್ತಿದೆ. ಆಕ್ಚುಯಲ್ ರಾಯಲ್ಟಿ 42,000 ಬಂದಿತ್ತು, ಶಾರ್ಟ್ ವರ್ಕಿಂಗ್ಸ್ 9,000 ಮಾತ್ರ ಇದೆ. ಸೊ ಮಿನಿಮಮ್ ರೆಂಟ್ 51,000. ನರೇಶನ್ ಎಂಟ್ರಿ ಬರ್ಕೊಳ್ಳಿ, ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಮಾಡ್ತೀರಾ, ಯಾಕಂದ್ರೆ ಫಸ್ಟ್ ಎಂಟ್ರಿನಲ್ಲಿ ಓಪನ್ ಮಾಡಿದ್ರಿ, ಈಗ ಕ್ಲೋಸ್ ಮಾಡ್ಬೇಕು ಅದನ್ನ. ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ವಿತ್ 51,000 ಟು ರಾಯಲ್ಟಿ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿ 42,000. ಹಾಗೇನೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿ 9,000. ನರೇಶನ್ ಬರೀತೀರಾ, ಬೇಯಿಂಗ್ ಮಿನಿಮಮ್ ರೆಂಟ್ ಆಫ್ ರಾಯಲ್ಟಿ ರಿಸೀವಬಲ್ ಫ್ರಮ್ ಲೆಸ್ಸಿ. ಓಕೆ, ಹಾಗೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನಾವು ನೋಡ್ತಾ ಹೋಗೋಣ. ಕ್ಯಾಶ್ ಕಲೆಕ್ಟ್ ಮಾಡಬೇಕು ನಾವು ಯಾರು, ರಾಜೇಶ್ ಕೋಲ್ ಕಂಪನಿ ಅವರಿಂದ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ 51,000 ಟು ರಾಜೇಶ್ ಕೋಲ್ ಕಂಪನಿ ಲಿಮಿಟೆಡ್. ರಾಜೇಶ್ ಕೋಲ್ ಕಂಪನಿ ಅವರಿಂದ, ಲೆಸ್ಸಿ ಅವರಿಂದ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಕ್ಯಾಶ್ ಬರುತ್ತೆ, ಸೊ ಡೆಬಿಟ್ ಮಾಡಿದೀವಿ 51,000. ನರೇಶನ್ ಬರೀತೀರಾ, ಬೇಯಿಂಗ್ ರಾಯಲ್ಟಿ ಅಮೌಂಟ್ ರಿಸೀವ್ಡ್. ಹಾಗೆ ಲಾಸ್ಟ್ ಟ್ರಾನ್ಸಾಕ್ಷನ್, ಈ ಆಕ್ಚುಯಲ್ ರಾಯಲ್ಟಿ ಏನಿದೆ 42,000, ಅದನ್ನ ನಾವು ಕ್ಲೋಸ್ ಮಾಡಬೇಕು. ನೋಡಿ, ಕ್ಲೋಸ್ ಮಾಡಬೇಕಾದ್ರೆ ಈಗಾಗಲೇ ಈ ಟ್ರಾನ್ಸಾಕ್ಷನ್ ಅಲ್ಲಿ ರಾಯಲ್ಟಿ ಏನಾಗಿದೆ, ಕ್ರೆಡಿಟ್ ಸೈಡ್ ಇದೆ ಅಲ್ವಾ. ಸೊ ಕ್ಲೋಸ್ ಮಾಡಬೇಕಾದ್ರೆ ಡೆಬಿಟ್ ಮಾಡಬೇಕು. ರಾಯಲ್ಟಿ ಅಕೌಂಟ್ ಡೆಬಿಟ್, ಸೊ ಡೆಬಿಟ್ ಮಾಡಿದೀವಿ ನೋಡಿ ಇಲ್ಲಿ, ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಿದೀವಿ. ಇಲ್ಲಿಗೆ ನಿಮ್ಮ ಸೆಕೆಂಡ್ ಇಯರ್ ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಎಂಟ್ರೀಸ್ ಫಾರ್ ಥರ್ಡ್ ಇಯರ್ 2011-12 ನೋಡಿ, 57,000 ಆಕ್ಚುಯಲ್ ರಾಯಲ್ಟಿ ಬಂತು. ಈಗ ಮಿನಿಮಮ್ ರೆಂಟು ಅವ್ರು ಕಟ್ಟಬೇಕಾಗಿರೋದು 51,000 ಮಾತ್ರ. ಆದ್ರೆ ಅಲ್ಲಿ 6,000 ಸರ್ಪ್ಲಸ್ ಬಂದಿದೆ. ಸರ್ಪ್ಲಸ್ ಬಂದಿದೆ, ಡೆಫಿಸಿಟ್ ಅಲ್ಲ. ಓಕೆ, ಸರ್ಪ್ಲಸ್ ಬಂದಿದೆ. ಸರ್ಪ್ಲಸ್ ಅಮೌಂಟ್ ಅನ್ನ ಏನ್ ಮಾಡ್ಕೊಂಡಿದ್ದಾರೆ ಅವರು, ರಿಕವರ್ ಮಾಡ್ಕೊಂಡಿದ್ದಾರೆ. ಸೊ ಅಂದ್ರೆ ನೋಡಿ, ಡೆಫಿಸಿಟ್ ಬಂದಾಗ ಶಾರ್ಟ್ ವರ್ಕಿಂಗ್ ಅನ್ನ ಕ್ರೆಡಿಟ್ ಮಾಡ್ತಾ ಇದ್ರಿ ಅಲ್ವಾ, ಈಗ ಏನ್ ಮಾಡ್ಬೇಕು, ಡೆಬಿಟ್ ಮಾಡ್ಬೇಕಾಗುತ್ತೆ. ಉಲ್ಟಾ ಟ್ರಾನ್ಸಾಕ್ಷನ್ಸ್ ಬರುತ್ತೆ. ನೋಡಿ, ಇನ್ನೊಂದು ನೀವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಈ ಥರ್ಡ್ ಇಯರ್ ಅಲ್ಲಿ ಮಿನಿಮಮ್ ರೆಂಟ್ ಗಿಂತಲೂ ಏನು ರಾಯಲ್ಟಿ, ಆಕ್ಚುಯಲ್ ರಾಯಲ್ಟಿನೇ ಜಾಸ್ತಿ ಇದೆ. ಹಾಗಾಗಿ ನೀವು ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡ್ತಕ್ಕಂತ ಅಗತ್ಯ ಇಲ್ಲ. ಕೇವಲ ಮೊದಲ 2 ವರ್ಷದಲ್ಲಿ ಮಾತ್ರ ನೀವು ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಸಾಕು. ಮೊದಲ 2 ವರ್ಷದಲ್ಲಿ ಮಾತ್ರ, ಅಂದ್ರೆ 2009-10ರಲ್ಲಿ ಹಾಗೆ 10-11ರಲ್ಲಿ ಮಾತ್ರ ನೀವು ಏನ್ ಮಾಡಿ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ಯಾಕೆ ಅಂತಂದ್ರೆ ಇಲ್ಲಿ ಯಾವಾಗ 3ನೇ ವರ್ಷದಲ್ಲಿ 2011-12ರಲ್ಲಿ ಮಿನಿಮಮ್ ರೆಂಟ್ ಗಿಂತಲೂ ರಾಯಲ್ಟಿ ಜಾಸ್ತಿ ಇದೆ. ಅವಾಗ ನೀವು ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡತಕ್ಕಂತ ಅಗತ್ಯ ಇಲ್ಲ. ಹಾಗಾಗಿ ನೋಡಿ, ಇಲ್ಲಿ ಏನಾಗುತ್ತೆ, ಎಂಟ್ರೀಸ್ ನೇರವಾಗಿ ನಾವು ಲೆಸ್ಸಿ ಅಕೌಂಟ್ ಅನ್ನು ನಾವು ಬರೀಬೇಕಾಗುತ್ತೆ. ರಾಜೇಶ್ ಕೋಲ್ ಕಂಪನಿ ಅಕೌಂಟ್ ಡೆಬಿಟ್ 57,000 ವಿತ್ ಆಕ್ಚುಯಲ್ ರಾಯಲ್ಟಿ ಟು ರಾಯಲ್ಟಿ ಅಕೌಂಟ್ 57,000 ಬರಬೇಕು. ನರೇಶನ್ ಬರೀತೀರಾ, ಬೀಯಿಂಗ್ ಆಕ್ಚುಯಲ್ ರಾಯಲ್ಟಿ ರಿಸೀವಬಲ್ ಫ್ರಮ್ ಲೆಸ್ಸಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ 51,000 ಕ್ಯಾಶ್ ಕಲೆಕ್ಟ್ ಮಾಡ್ತಾ ಇದ್ರಿ. ನೀವು ಗಮನಿಸಬಹುದು, ಟೇಬಲ್ ಅಲ್ಲಿ ನೋಡ್ಕೊಳ್ಳಿ, 57,000 ಬಂದಿದ್ರು ಕೂಡ ನಿಮಗೆ ಅವರು ಪೇಮೆಂಟ್ ಮಾಡ್ತಾ ಇರೋದು ಎಷ್ಟು, ಇಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ ಇದೆ, 51,000 ಮಾತ್ರನೇ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ 51,000 ಕ್ಯಾಶ್ ಬರುತ್ತೆ. ಇನ್ನು 6,000 ಏನಾಯ್ತಪ್ಪ ಅಂತಂದ್ರೆ, ನಾವು ಅವ್ರಿಗೆ ಅವಕಾಶ ಕೊಟ್ಟಿದೀವಿ, ಪ್ರಾವಿಷನ್ ಕೊಟ್ಟಿದೀವಿ. ಏನು ಪ್ರಾವಿಷನ್ ಅಂತಂದ್ರೆ,
ನಿಮ್ಮ ಶಾರ್ಟ್ ವರ್ಕಿಂಗ್ ಅನ್ನ ನೀವು ರಿಕವರ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಎಂಟ್ರಿ ನೋಡಿ, ಈಗ 57,000 rupees ಅಮೌಂಟ್ ಬರಬೇಕಲ್ವಾ, ಅದಕ್ಕೆ ಎಂಟ್ರಿ ಬರೀತಾ ಇದೀವಿ. ಕ್ಯಾಶ್ ನಮಗೆ 51,000 ಬರ್ತಾ ಇದೆ, ಡೆಬಿಟ್ ಮಾಡಿದೀವಿ. ಹಾಗೆ 6,000 ನಾವು ಪ್ರಾವಿಷನ್ ಕೊಟ್ಟಿದೀವಿ, 6,000 ರಿಕವರ್ ಮಾಡ್ಕೊಳ್ಳಿ ಶಾರ್ಟ್ ವರ್ಕಿಂಗ್ ಅಂತ, ರೈಟ್. ಶಾರ್ಟ್ ವರ್ಕಿಂಗ್ ಅಕೌಂಟ್ ಅನ್ನು ಕೂಡ ನೀವು ಇಲ್ಲಿ ಡೆಬಿಟ್ ಮಾಡ್ತೀರಾ 6,000 ಟು ರಾಜೇಶ್ ಕೋಲ್ ಕಂಪನಿ ಲಿಮಿಟೆಡ್. ರಾಜೇಶ್ ಕೋಲ್ ಕಂಪನಿ ಲೆಸ್ಸಿ ಅಕೌಂಟ್ ಅನ್ನ ನೀವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಿಯರ್ ಇಲ್ಲಿಗೆ ಏನಾಯ್ತು, ನಿಮ್ಮ ಈ ರಾಜೇಶ್ ಕೋಲ್ ಕಂಪನಿ ಈ ವರ್ಷಕ್ಕೆ ಕ್ಲೋಸ್ ಆಗುತ್ತೆ 57,000. ಇನ್ನು ಲಾಸ್ಟ್ ಟ್ರಾನ್ಸಾಕ್ಷನ್ ಆಸ್ ಇಟ್ ಈಸ್ ಆಕ್ಚುಯಲ್ ರಾಯಲಿಟಿ ಅಮೌಂಟ್ ಇರುತ್ತಲ್ವಾ, ಈ ಆಕ್ಚುಯಲ್ ರಾಯಲಿಟಿಯನ್ನ ನೀವು ಕ್ಲೋಸ್ ಮಾಡಬೇಕಾಗುತ್ತೆ. ಮೊದಲೇ ಟ್ರಾನ್ಸಾಕ್ಷನ್ ಅಲ್ಲಿ ಡೆಬಿಟ್ ಇತ್ತಲ್ವಾ, ಸೊ ಕ್ಲೋಸ್ ಮಾಡಬೇಕಾದ್ರೆ ಕ್ರೆಡಿಟ್ ಇದೆ ನೋಡಿ, ಕ್ರೆಡಿಟ್ ಸೈಡ್ ಇದೆ, ಅದನ್ನ ನಾವು ಕ್ಲೋಸ್ ಮಾಡಬೇಕಾದ್ರೆ ಡೆಬಿಟ್ ಮಾಡಬೇಕು. ಸೊ ರಾಯಲ್ಟಿ ಅಕೌಂಟ್ ಡೆಬಿಟ್ 57,000 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಒಂದು ಗಮನಿಸಿ, ಈ ಎಂಟ್ರಿ ಈ ಟ್ರಾನ್ಸಾಕ್ಷನ್ ಇದೆಯಲ್ಲ, ಪ್ರತಿ ವರ್ಷ ಅದು ರಿಪೀಟ್ ಆಗುತ್ತೆ. ಪ್ರತಿ ವರ್ಷ ಆಕ್ಚುಯಲ್ ರಾಯಲಿಟಿಯನ್ನ ಆಸ್ ಇಟ್ ಈಸ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಇನ್ಕಮ್ ಅಂತ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ. ಅದ್ ನೆನ್ಪಿಟ್ಕೊಂಡ್ಬಿಡಿ, ರಿಪೀಟ್ ಆಗ್ತಾ ಇರುತ್ತೆ. ಇನ್ನು ಸೊ ಇಲ್ಲಿಗೆ ನಿಮ್ಮ 2011-12 ಟ್ರಾನ್ಸಾಕ್ಷನ್ಸ್ ಮುಗಿದಿದೆ. 12-13 ನೋಡೋಣ. 2012-13 ಅಲ್ಲಿ ಏನಾಯ್ತು, 69,000 ಆಕ್ಚುಯಲ್ ರಾಯಲ್ಟಿ ಬರ್ತಾ ಇದೆ. ಬಟ್ ನೀವು ಮಿನಿಮಮ್ ರೆಂಟ್ ಕೊಡಬೇಕಾಗಿದ್ದು 51,000 ಮಾತ್ರ. ನೋಡಿ, ಮಿನಿಮಮ್ ರೆಂಟ್ಗಿಂತಲೂ ಆಕ್ಚುಯಲ್ ರಾಯಲ್ಟಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಸರ್ಪ್ಲಸ್ ಬಂದಿರುತ್ತೆ. ಆ ಸರ್ಪ್ಲಸ್ ಇಂದ ರಿಕವರೀಸ್ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಎಸ್, ಏನಾಯ್ತು ನೋಡಿ, 69,000 ಬಂದಿತ್ತು, ಅದರಲ್ಲಿ 51,000 ಮಿನಿಮಮ್ ರೆಂಟ್ ಕ್ಯಾಶ್ ಕೊಟ್ಟಿದ್ದೀರಾ. ನೀವು ಇಲ್ಲಿ ಗಮನಿಸಬಹುದು, ಲಾಸ್ಟ್ ಕಾಲಮ್ ಅಲ್ಲಿ ಇದೆ. ಕ್ಯಾಶ್ ಕೊಟ್ಟಿದ್ದು ಎಷ್ಟಪ್ಪ ಅಂತಂದ್ರೆ 51,000 ಮಾತ್ರ ಅಲ್ವಾ. ಬಟ್ ರಿಮೈನಿಂಗ್ 18,000 ಏನ್ ಮಾಡಿದ್ರಿ, ಅವರಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಶಾರ್ಟ್ ವರ್ಕಿಂಗ್ ರಿಕವರ್ ಮಾಡ್ಕೊಳ್ಳಪ್ಪ, ನಿಮ್ಮ ಲಾಸ್ ಅನ್ನ, ಪ್ರೀವಿಯಸ್ ಲಾಸ್ ಅನ್ನ ರಿಕವರ್ ಮಾಡ್ಕೊಳ್ಳಿ ನೀವು ಅಂತ ಅವಕಾಶ ಕೊಟ್ಟಿದ್ದೀವಿ, ರೈಟ್. ಸೊ ಈಗ ಅದನ್ನ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿ ಎಂಟ್ರೀಸ್ ಅನ್ನ ಬರಿಬೇಕಾಗುತ್ತೆ. ನೋಡಿ, 12-13 ರಾಜೇಶ್ ಕೋಲ್ ಕಂಪನಿಯವರು ನಮಗೆ 69,000 ಕೊಡಬೇಕು. ಸೊ ಅವ್ರ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತೀವಿ ಟು ಆಕ್ಚುಯಲ್ ರಾಯಲ್ಟಿ ಅಕೌಂಟ್ ಕ್ರೆಡಿಟ್ ಮಾಡಬೇಕು 69,000. ನರೇಶನ್ ಬರೀತೀರಾ, ಬೀಯಿಂಗ್ ಆಕ್ಚುಯಲ್ ರಾಯಲ್ಟಿ ರಿಸೀವಬಲ್ ಫ್ರಮ್ ಲೆಸ್ಸಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ಬರುತ್ತೆ, ಕ್ಯಾಶ್ ಕಲೆಕ್ಟ್ ಮಾಡ್ತೀರಾ. ನೀವು ಎಷ್ಟು ಕಲೆಕ್ಟ್ ಮಾಡಿದಿರಿ ಕಾಲಮ್ ಅಲ್ಲಿ ಇದೆ, ನೀವು ನೋಡಬಹುದು ಟೇಬಲ್ ಅಲ್ಲಿ 51,000 ಮಾತ್ರ ಕ್ಯಾಶ್ ಬಂದಿದ್ದು. ಇನ್ನು 18,000 ಶಾರ್ಟ್ ವರ್ಕಿಂಗ್ ರಿಕವರ್ ಮಾಡ್ಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ ಅಲ್ವಾ. ಸೊ ಹಾಗಾಗಿ ನೀವೇನ್ ಮಾಡಿ, ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 51,000 ಮಾಡ್ಬೇಕು ಡೆಬಿಟ್. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಬಿಟ್ ಮಾಡಿ 18,000 ಟು ರಾಜೇಶ್ ಕೋಲ್ ಕಂಪನಿ 69,000. ನರೇಶನ್ ಬರೀತೀರಾ, ಬೀಯಿಂಗ್ ರಾಯಲ್ಟಿ ಅಮೌಂಟ್ ರಿಸೀವ್ಡ್ ಅಂಡ್ ಆಲ್ಸೋ ಪ್ರಾವಿಷನ್ ಗಿವನ್ ಟು ಲೆಸ್ಸಿ ಟು ರಿಕವರ್ ದ ಶಾರ್ಟ್ ವರ್ಕಿಂಗ್ ಅಂತ ನರೇಶನ್ ಬರೀಬೇಕಾಗುತ್ತೆ. ದೆನ್ ಲಾಸ್ಟ್ ಎಂಟ್ರಿ ಇದು ರಿಪೀಟ್ ಆಗುತ್ತೆ. ರಾಯಲ್ಟಿನ ನೋಡಿ, ಕ್ರೆಡಿಟ್ ಬ್ಯಾಲೆನ್ಸ್ ಇದೆ 69,000, ಕ್ಲೋಸ್ ಮಾಡಬೇಕು. ಹಾಗಾಗಿ ಡೆಬಿಟ್ ಮಾಡ್ತಾ ಇದೀವಿ. ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬೀಯಿಂಗ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನಾವು ನೋಡ್ತಾ ಹೋಗೋಣ. ಇಲ್ಲಿಗೆ ನಿಮ್ಮ 2012-13 ಟ್ರಾನ್ಸಾಕ್ಷನ್ಸ್ ಮುಗ್ದಿದೆ. 2013-14 ನೋಡೋಣ ಏನಾಯ್ತು. 5th ಇಯರ್ 2013-14. ಇಲ್ಲಿ ನೋಡಿ, ಇಲ್ಲಿ ಮಿನಿಮಮ್ ರೆಂಟ್ ನಾವು ಕೊಡಬೇಕಾಗಿದ್ದು 38,250 ಮಾತ್ರ ಕೊಡಬೇಕು. 38,250 ಮಾತ್ರ ಮಿನಿಮಮ್ ರೆಂಟ್ ಅನ್ನ ಕೊಡಬೇಕಾಗಿದೆ. ಬಟ್ ನಿಮಗೆ ಆಕ್ಚುಯಲ್ ರಾಯಲ್ಟಿ ಎಷ್ಟು ಬಂದಿದೆ, 45,000 ಬಂದಿದೆ. ಅಂದ್ರೆ ಮಿನಿಮಮ್ ರೆಂಟ್ಗಿಂತಲೂ ಜಾಸ್ತಿನೇ ಇನ್ಕಮ್ ಬಂದಿದೆ ಅಲ್ವಾ. ಅವಾಗ ಏನ್ ಮಾಡ್ತೀರಾ, ಅವ್ರಿಗೆ ಏನಾದ್ರು ಪ್ರಾವಿಷನ್ ಇದೆಯಾ ರಿಕವರ್ ಮಾಡ್ಲಿಕ್ಕೆ? ಎಸ್ ಇದೆ. 6,750 ರೂಪಾಯಿ ರಿಕವರ್ ಮಾಡ್ಕೊಂಡಿದ್ದಾರೆ. 6,750 ಅವರು ಶಾರ್ಟ್ ವರ್ಕಿಂಗ್ ಅನ್ನ ರಿಕವರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 45,000ರಲ್ಲಿ 38,250 ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತಾರೆ ಮಿನಿಮಮ್ ರೆಂಟ್, ಜೊತೆಗೆ 6,750 ಶಾರ್ಟ್ ವರ್ಕಿಂಗ್ ರಿಕವರ್ ಮಾಡ್ಲಿಕ್ಕೆ ನಾವು ಪ್ರಾವಿಷನ್ ಕೊಟ್ಟಿದೀವಿ. ಎಂಟ್ರೀಸ್ ನೋಡ್ತಾ ಹೋಗೋಣ ಏನ್ ಬರುತ್ತೆ. 13-14ರಲ್ಲಿ ಲೆಸ್ಸಿ ಅಕೌಂಟ್ ಅನ್ನ ಅಗೇನ್ ಡೆಬಿಟ್ ಮಾಡ್ತೀವಿ. ಎಷ್ಟಪ್ಪ ಆಕ್ಚುಯಲ್ ರಾಯಲ್ಟಿ ಬಂದಿದ್ದು 45,000 ತಾನೆ. ಸೊ 45,000ದಿಂದ ನಾವು ಡೆಬಿಟ್ ಮಾಡ್ತಾ ಇದೀವಿ ಟು ರಾಯಲ್ಟಿ ಅಕೌಂಟ್ 45,000. ನರೇಶನ್ ಬರೀತೀರಾ, ಬೀಯಿಂಗ್ ಆಕ್ಚುಯಲ್ ರಾಯಲ್ಟಿ ರಿಸೀವಬಲ್ ಫ್ರಮ್ ಲೆಸ್ಸಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಕ್ಯಾಶ್ ಕಲೆಕ್ಟ್ ಮಾಡಬೇಕು. ಕ್ಯಾಶ್ ಬರ್ತಾ ಇರೋದು ನೋಡಿ 38,250 ಮಾತ್ರ ಬರ್ತಾ ಇದೆ. ನೀವು ಇಲ್ಲಿ ಗಮನಿಸಬಹುದು, ಲಾಸ್ಟ್ ಕಾಲ್ ಮೇಲೆ ಇರುತ್ತೆ 38,250 ಅಷ್ಟು ಮಾತ್ರನೇ ಕ್ಯಾಶ್ ಬಂದಿದ್ದು.
ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏನಾಯಿತು, 6,750 ರೂಪಾಯಿಯನ್ನು ನಾವು ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಏನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ನಿಮ್ಮ ಶಾರ್ಟ್ ವರ್ಕಿಂಗ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಲ್ವಾ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 38,250 ಡೆಬಿಟ್ ಮಾಡಬೇಕು. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿ 6,750 ಟು ರಾಜೇಶ್ ಕೋಲ್ ಕಂಪನಿ ಲೆಸ್ಸಿ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು 45,000. ನರೇಶನ್ ಬರೀತೀರಾ, ಬೀಯಿಂಗ್ ರಾಯಲ್ಟಿ ಅಮೌಂಟ್ ರಿಸೀವ್ಡ್ ಅಂಡ್ ಪ್ರಾವಿಷನ್ ಗಿವನ್ ಟು ಲೆಸ್ಸಿ ಟು ರಿಕವರ್ ಹಿಸ್ ಶಾರ್ಟ್ ವರ್ಕಿಂಗ್ಸ್. ದೆನ್ ಲಾಸ್ಟ್ ಟ್ರಾನ್ಸಾಕ್ಷನ್ ರಿಪೀಟ್ ಆಗುತ್ತೆ. ರಾಯಲ್ಟಿ 45,000 ಏನು ಬಂದಿತ್ತಲ್ವ ಆಕ್ಚುಯಲ್ ರಾಯಲ್ಟಿ, ಅದನ್ನ ಕ್ಲೋಸ್ ಮಾಡಬೇಕು. ನೋಡಿ, ಮೊದಲೇ ಟ್ರಾನ್ಸಾಕ್ಷನ್ ಅಲ್ಲಿ ಕ್ರೆಡಿಟ್ ಇದೆ, ಈಗ ಅದನ್ನ ಡೆಬಿಟ್ ಮಾಡಿದ್ರೆ ಆಯ್ತು. ರಾಯಲ್ಟಿ ಅಕೌಂಟ್ ಡೆಬಿಟ್ 45,000 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದೆನ್ ಲಾಸ್ಟ್ ಇಯರ್, ಸೊ ಹಿಯರ್ ಕಮ್ಸ್ ಟು ಎಂಡ್ ಆಫ್ ಯುವರ್ 5th year ಟ್ರಾನ್ಸಾಕ್ಷನ್ಸ್ 13-14 ಕಂಪ್ಲೀಟ್ ಆಯ್ತು. ದೆನ್ ಲಾಸ್ಟ್ ಇಯರ್ ನೋಡೋಣ ಏನಾಯ್ತು, 2014-15 ಅಲ್ಲಿ ಆಕ್ಚುಯಲ್ ರಾಯಲ್ಟಿ 75,000 ಬಂದಿದೆ. ಬಟ್ ನೀವು ಮಿನಿಮಮ್ ರೆಂಟ್ ಅನ್ನ ಕಟ್ಟಬೇಕಾಗಿರೋದು 51,000 ಮಾತ್ರ. ಇಲ್ಲಿ 24,000 ಸರ್ಪ್ಲಸ್ ಬಂತು. ಸರಿ, ಸರ್ಪ್ಲಸ್ ಬಂದಾಗ ನೀವು ಏನಾದರೂ ಈ ಹಿಂದೆ ಆಗಿರತಕ್ಕಂಥ ಲಾಸ್ ಅನ್ನು ರಿಕವರ್ ಮಾಡೋಕೆ ಅವಕಾಶ ಇದೆಯಾ? ಇಲ್ಲ. ಯಾಕೆಂದ್ರೆ ಅವರು 3 ವರ್ಷ ಮಾತ್ರ ಅವಕಾಶ ಕೊಟ್ಟಿದ್ರು. ಇಲ್ಲಿಗೆ ನೋಡಿ, 9, 10, 10, 11ರಲ್ಲಿ ಯಾವುದೇ ಲಾಸ್ ಆಗಿದ್ರು ಕೂಡ ಮೊದಲ 3 ವರ್ಷ ಇಲ್ಲಿಗೆ ಎಂಡ್ ಆಗುತ್ತೆ. 13, 14ಕ್ಕೆ ಎಂಡ್ ಆಗುತ್ತೆ. ಅದಾದ್ಮೇಲೆ ಯಾವುದೇ ರಿಕವರೀಸ್ ಇಲ್ಲ ಅಲ್ವಾ. ಸೊ ಇಲ್ಲಿ ಕೂಡ ನಾವು ಯಾವುದೋ ಅಮೌಂಟ್ ಹಾಕಿಲ್ಲ, ನೀವು ಗಮನಿಸಬಹುದು ಟೇಬಲ್ ಅಲ್ಲಿ ಯಾವ ರಿಕವರೀಸ್ ಇಲ್ಲ. ಸೊ ದೇರ್ ಫಾರ್ 75,000 ಕೂಡ ನೀವು ಲ್ಯಾಂಡ್ ಲಾರ್ಡ್ಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ತರಹದ ಶಾರ್ಟ್ ವರ್ಕಿಂಗ್ಸ್ ಇಲ್ಲ, ರಿಕವರೀಸ್ ಇಲ್ಲ. 75,000 ರೂಪೀಸ್ ಫುಲ್ ಅಮೌಂಟ್ ಅನ್ನು ಕೂಡ ನೀವು ಈಗ ರಿಸೀವ್ ಮಾಡ್ಕೊಳ್ಳುತ್ತೀರಾ ನಿಮ್ಮ ಟೆನೆಂಟ್ ಇಂದ. ಹಾಗಾಗಿ ಎಂಟ್ರಿ ಬರುತ್ತೆ, ರಾಜೇಶ್ ಕೋಲ್ ಕಂಪನಿ ಲೆಸ್ಸಿ ಅಕೌಂಟ್ ಡೆಬಿಟ್ 75,000 ಟು ರಾಯಲ್ಟಿ ಅಕೌಂಟ್ 75,000. ಆಕ್ಚುಯಲ್ ರಾಯಲ್ಟಿ ಬಂತು. ನೋಡಿ, ನರೇಶನ್ ಬರೀತೀರಾ, ಬೀಯಿಂಗ್ ಆಕ್ಚುಯಲ್ ರಾಯಲ್ಟಿ ರಿಸೀವಬಲ್ ಫ್ರಮ್ ಲೆಸ್ಸಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ 75,000 ಕಲೆಕ್ಟ್ ಮಾಡ್ಕೋತಾ ಇದ್ದೀರಾ ಟು ರಾಜೇಶ್ ಕೋಲ್ ಕಂಪನಿ, ಅವರಿಂದ ಕಲೆಕ್ಟ್ ಮಾಡ್ತಾ ಇರೋ 75,000. ನರೇಶನ್ ಬೀಯಿಂಗ್ ರಾಯಲ್ಟಿ ಅಮೌಂಟ್ ರಿಸೀವ್ಡ್. ದೆನ್ ಲಾಸ್ಟ್ ಟ್ರಾನ್ಸಾಕ್ಷನ್ ರಾಯಲ್ಟಿ. ನೋಡಿ, ಇಲ್ಲಿ 75,000 ರಾಯಲ್ಟಿ ಆಕ್ಚುಯಲ್ ರಾಯಲ್ಟಿ ಬಂದಿತ್ತಲ್ವಾ, ಅದನ್ನ ಈಗ ನೀವು ಕ್ಲೋಸ್ ಮಾಡಬೇಕಾಗಿದೆ. ರೈಟ್, ಕ್ಲೋಸ್ ಮಾಡಬೇಕು. ನೋಡಿ, ಮೊದಲೇ ಟ್ರಾನ್ಸಾಕ್ಷನ್ ಅಲ್ಲಿ ಕ್ರೆಡಿಟ್ ಇದೆ, ಈಗ ಅದನ್ನ ಡೆಬಿಟ್ ಮಾಡಿದ್ರೆ ಆಯ್ತು. ಸೊ ರಾಯಲ್ಟಿ ಅಕೌಂಟ್ ಡೆಬಿಟ್ 75,000 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 75,000 ಬೀಯಿಂಗ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. That's all, my dear students. So this is how you have to write the journal entries, accounting entries in the books of Lessar.